ಸೊ ಈಗ ಸದ್ಯಕ್ಕೆ ಸರೋಜಾದೇವಿ ಅವರ ನಿವಾಸ ದಶವಾರದಲ್ಲಿರ್ತಕ್ಕಂಥದ್ದು ನೀರವ ಮೌನ. ಮನೆ ಕಾಂಪೌಂಡ್ ಮೇಲೆ ಸರೋಜಾದೇವಿ ಅವರ ಕುರಿತ ಗೋಡೆ ಬರಹವನ್ನು ಬರೆಯಲಾಗಿದೆ. ಮತ್ತೊಂದು ಕಡೆ ಮನೆಯ ಮುಂದೆ ಸ್ವಚ್ಛತಾ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಸಿದ್ಧತೆ ಎಲ್ಲ ಆಗಬೇಕಲ್ಲ. ಮೊದಲಿಗೆ ಆ ಮನೆಯ ಮುಂಭಾಗಕ್ಕೆ ಪಾರ್ಥಿವ ಶರೀರವನ್ನು ತಂದು ಅಲ್ಲಿ ಪೂಜೆ ಪುನಸ್ಕಾರಗಳಾಗಿ ಅಲ್ಲಿಂದ ತೋಟಕ್ಕೆ ತೆಗೆದುಕೊಂಡು ಹೋಗಿ ತೋಟದ ಫಾರ್ಮ್ ಹೌಸ್ನಲ್ಲಿ ಎಲ್ಲ ಅಂತಿಮ ಸಿದ್ಧತೆಗಳು ಕೂಡ ನಡೆಯುತ್ತೆ. ಅದಕ್ಕೊಂಥರ ಇದು ಮಾಡಿರ್ತಾರೆ, ಏನು ಅಂದರೆ ಒಂದು ದೊಡ್ಡ ಕೇಸರಿ ಮತ್ತು ಹೂವುಗಳಿಂದ ಅಲಂಕೃತವಾಗಿರ್ತಕ್ಕಂಥ ಒಂದು ಇದನ್ನು ಮಾಡ್ತಾರೆ. ಅಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರವನ್ನು ಸಲ್ಲಿಸುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಈಗ ಪ್ರಸ್ತುತ ದಶವಾರದಲ್ಲಿ ಇರ್ತಕ್ಕಂಥ ಅವರ ನಿವಾಸದಲ್ಲಿ ಯಾರ್ಯಾರು ವಾಸ ಇದ್ದಾರೆ, ಈಗ ಪಾರ್ಥಿವ ಶರೀರ ಬರ್ತಾ ಇರೋದ್ರಿಂದ ಮೊದಲಿಗೆ ಎಲ್ಲಿಗೆ ಬರುತ್ತೆ, ಅದಾದ ನಂತರ ಫಾರ್ಮ್ ಹೌಸ್ಗೆ ಹೇಗೆ ತೊಗೊಂಡೋಗ್ತಾರೆ, ಅಲ್ಲಿನ ತಯಾರಿಗಳು ಸಿದ್ಧತೆಗಳ ಎಲ್ಲದ್ರ ಬಗ್ಗೆ ಏನು ಮಾಹಿತಿ ಇದೆ? ಅರವಿಂದ್, ಇಡೀ ದಶವರ ಗ್ರಾಮ ನೀರವ ಮೌನದಿಂದ ಆವರಿಸಿರುವಂಥದ್ದು. ಆರಂಭದಲ್ಲಿ ದಶವರ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದಕ್ಕೆ ಕೂಡ ಅವರ ಮನೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈ ಅವರ ಮನೆ ಮುಂಭಾಗದಲ್ಲೂ ಕೂಡ ಏನು ಸರೋಜಾದೇವಿಯವರ ಫ್ಲೆಕ್ಸ್ಗಳನ್ನು ಹಾಕಿ ಅವರಿಗೆ ಶ್ರದ್ಧಾಂಜಲಿ ಕೋರುವಂಥ ಕೆಲಸಗಳನ್ನು ಇಲ್ಲಿನ ಗ್ರಾಮಸ್ಥರು ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಅವರ ನಿವಾಸವನ್ನು ಕೂಡ ನಾವು ಗಮನಿಸ್ಬೋದು. ಇವರ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ, ಕೇವಲ ಈ ಒಂದು ಮನೆಯನ್ನು ನೋಡ್ಕೊಳ್ಳುವಂಥ ಕೆಲಸದವ್ರು ಮಾತ್ರ ಇದ್ದರು. ಅವರನ್ನು ಹೊರತುಪಡಿಸಂತೆ ಬೇರೆ ಯಾರೂ ಕೂಡ ಅವರ ಮನೆಯಲ್ಲಿ ಇರಲಿಲ್ಲ. ಸದ್ಯಕ್ಕೆ ಪ್ರಥಮವಾಗಿ ಈ ಒಂದು ಸ್ಥಳಕ್ಕೆ ಬಂದು ಅವರ ಹುಟ್ಟೂರು ಮತ್ತು ಹುಟ್ಟು ಮನೆಯಾದಂಥ ಅವರ ಮನೆಯನ್ನು ತೋರಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಅದಾದ ನಂತರವಾಗಿ ಅವರ ಒಂದಷ್ಟು ಪೂಜಾ ಕೈಂಕರ್ಯಗಳು ಕೂಡ ಇಲ್ಲೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಒಂದು ಕಡೆ ತೋರಿಸ್ತಾ ಇದ್ದೀವಿ, ಅವರ ನಿವಾಸವನ್ನು ಕೂಡ ಒಂದು ಕಡೆ ಗಮನಿಸ್ಬೋದು. ಇನ್ನೊಂದು ಕಡೆ ಮನೆ ಮುಂಭಾಗ ಇರುವಂತಹ ಒಂದು ಕಾಂಪೌಂಡ್ ಕೂಡ ಇದೆ. ಇಲ್ಲಿ ಅವರ ಅಂದರೆ ಬಿ ಸರೋಜಾದೇವಿಯವರ ಕುರಿತಾದಂಥ ಒಂದಷ್ಟು ಮಾಹಿತಿಗಾಗಿ ಒಂದು ಗೋಡೆ ಬರಹವನ್ನು ಬರೆದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಮರೆಯಾದ ಬೆಳ್ಳಿತೆರೆಯ ಅಭಿನೇತ್ರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಇಡೀ ಒಂದು ಮಾಹಿತಿ ಉಳ್ಳಂತಹ ಒಂದು ಗೋಡೆ ಬರಹವನ್ನು ಬರೆದಿರುವಂಥದ್ದು. ತೂಬಿನಕೆರೆಯ ಗೋವಿಂದು ಅಂತೇಳಿ ಕೂಡ ಪಬ್ಲಿಕ್ ಹೀರೋ ಕೂಡ ಆಗಿದ್ದರು. ಅವರು ಉಚಿತವಾಗಿ ಒಂದು ಜಾಗೃತಿಗೆ ಚಿತ್ರಕಲೆಯನ್ನು ಬಿಡಿಸ್ತಾರೆ. ಅದೇ ರೀತಿಯಲ್ಲಿ ಕೂಡ ಇವರ ಪರವಾಗಿ ಕೂಡ ಒಂದು ರೀತಿಯಾಗಿ ಗೋಡೆ ಬರಹಗಳನ್ನು ಬರೆದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಸರೋಜಾದೇವಿಯವರ ಸಾಧನೆಗಳಾಗಿರ್ಬೋದು, ಜೊತೆಗೆ ಅವರ ಹುಟ್ಟು ಮತ್ತು ಅವರ ತಂದೆ ತಾಯಿಗಳ ಹೆಸರು, ಮತ್ತು ಅವರು ಯಾರ್ಯಾರ ಜೊತೆಗೆ ಅಂದರೆ ಪ್ರಮುಖವಾಗಿ ಯಾವ್ಯಾವ ನಟರುಗಳ ಜೊತೆಗೆ ಒಂದು ನಟನೆ ಮಾಡಿದ್ರು ನಿಟ್ಟಿನಲ್ಲಿ ಕೂಡ ಈ ಒಂದು ಗೋಡೆಗಳಲ್ಲಿ ಬರೆದಿರುವಂಥದ್ದು. ಒಟ್ಟಾರೆ ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಇರುವಂಥದ್ದು. ಆರಂಭದಲ್ಲಿ ಈ ಒಂದು ಮನೆಗೆ ಮುಂಭಾಗ ಬಂದು ಅವರಿಗೆ ಪೂಜಾ ಕೈಂಕರ್ಯಗಳಾಗುತ್ತೆ. ಬಳಿಕವಾಗಿ ಅವರ ತೋಟದಲ್ಲಿ ಅಂತಿಮ ಕ್ರಿಯೆಗಳೆಲ್ಲವೂ ಕೂಡ ಆಗುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೇ ಊರಿನಲ್ಲಿ ಬಿ ಸರೋಜಾದೇವಿ ಅವರು ತಮ್ಮ ಬಾಲ್ಯದ 10 ವರ್ಷಗಳನ್ನು ಕಳೆದದ್ದು. ಸೊ ಹಾಗಾಗಿ ಆ ಊರಿನ ಜನಕ್ಕೆ ಒಂದು ಹೆಮ್ಮೆ ಇತ್ತು. ಆ ಹೆಮ್ಮೆ ಇದ್ದಿದ್ದರಿಂದ ನೋಡಿ, ಇವತ್ತೊಂದು ದಿನ ಪ್ರತಿಯೊಬ್ಬರು ಕೂಡ ಮನೆ ಮಗಳನ್ನು ಕಳ್ಕೊಂಡಿದ್ದೀವಿ, ತವರು ಮನೆ ಅವ್ರಿಗೆ ಆ್ಯಕ್ಚುಲಿ ಮನೆ ಮಗಳನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ದುಃಖ, ನೋವು ಎಲ್ಲವೂ ಕೂಡ ಅವರಲ್ಲಿತ್ತು. ಈಗ ಅಂತಿಮ ಸಂಸ್ಕಾರ ಕೂಡ ಅವರ ಅಂತಿಮ ಆಸೆಯಂತೆ ಅಲ್ಲೇ ನಡೀತಾ ಇದೆ.